ಆತ್ಮೀಯ ವೀಕ್ಷಕರೇ, ಮತ್ತೊಮ್ಮೆ ವಾಣಿ ಕಿಚನ್ಸ್ಗೆ ಆತ್ಮೀಯ ಸ್ವಾಗತ. ಈ ದಿನ ನಾನು ಮಾಡ್ತಿರೋ ರೆಸಿಪಿ ಏನಂತ ಹೇಳಿದರೆ, ಹೋಟೆಲ್ನಲ್ಲಿ ಸಿಗೋ ಥರನೇ ಸಾಫ್ಟ್ ಆದ ಇಡ್ಲಿಯನ್ನು ನೀವು ಇಡ್ಲಿ ಪಾತ್ರೆ ಇಲ್ಲದೆ, ಇಡ್ಲಿ ಬೌಲ್ ಕೂಡ ಇಲ್ಲ ಅಂತ ಹೇಳಿದ್ರು ವರಿ ಮಾಡೋ ಅವಶ್ಯಕತೆ ಇರಲ್ಲ. ನೀವು ಮನೆಯಲ್ಲೇ ಇಡ್ಲಿನ ಮಾಡ್ಬೋದು ವೀಕ್ಷಕರೇ. ಹೋಟೆಲ್ನಲ್ಲಿ ಸಿಗೋ ಥರನೇ ಸಾಫ್ಟ್ ಆದ ಇಡ್ಲಿನ ಅದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಂಡು ಬರೋಣ. ಇನ್ನು ವಾಣಿ ಕಿಚನ್ಸ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಮರೆಯದೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೋಡಿ ವೀಕ್ಷಕರೇ, ನಾನಿಲ್ಲಿ ತೆಂಗಿನಕಾಯಿ ಚಿಪ್ಪೇನಿರುತ್ತಲ್ಲ ಆ ಚಿಪ್ಪನ್ನು ಯೂಸ್ ಮಾಡಿದ್ದೀನಿ ವೀಕ್ಷಕರೇ. ನೋಡ್ತಾ ಇದ್ರಲ್ಲ ಎಷ್ಟು ಸಾಫ್ಟಾಗಿರೋ ಇಡ್ಲಿ ರೆಡಿ ಆಗಿದೆ ಅಂತ ಹೇಳಿ. ನೀವು ಕೂಡ ಈ ರೀತಿ ಮಾಡ್ಬೋದು ವೀಕ್ಷಕರೇ. ಅದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಂಡು ಬರೋಣ. ನಾನಿಲ್ಲಿ ವುಡ್ ಪೇಪರ್ನ ಯೂಸ್ ಮಾಡಿದ್ದೀನಿ ವೀಕ್ಷಕರೇ. ತೆಂಗಿನ ಚೊಪ್ಪಿನ ಮೇಲೆ ಏನು ಸಿಪ್ಪೆ ಥರ ಇರುತ್ತಲ್ಲ ನಾರಿನಂಶ, ಅದನ್ನು ತೆಗಿಲಿಕ್ಕೆ ವುಡ್ ಪೇಪರ್ನಲ್ಲಿ ಯೂಸ್ ಮಾಡಿ ತಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಅದು ನಾರಿನಂಶ ಎಲ್ಲ ತಕ್ಕೊಳ್ತಾ ಇದೆ ಅಂತ ಹೇಳಿ. ಹೀಗೆ ನಾವು ತಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಈ ರೀತಿ ಅದು ಪಾತ್ರೆ ಒಳಗಡೆ ಇಡ್ತೀವಲ್ಲ, ನೀರು ಸ್ವಲ್ಪ ಸ್ಟೀಮ್ ಆದಂಗೆ ತುಂಬ ಕಲರ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಹೀಗೆ ಮಾಡಿಕೊಂಡು ಇದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು ವೀಕ್ಷಕರೇ. ಈಗ ಇದು ರೆಡಿ ಆಗಿದೆ, ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳಿ. ಬೌಲ್ ರೀತಿಯೇ ನಾನು ನಾನು ಇಡ್ಲಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಒಂದು ಪಾತ್ರೆಗೆ ನಾನು ನೀರು ಹಾಕ್ಬಿಟ್ಟು ಒಂದು ಸ್ಟ್ಯಾಂಡನ್ನ ಯೂಸ್ ಮಾಡಿದ್ದೀನಿ. ಅದ್ರ ಫುಲ್ ನೀರು ಹಾಕಬೇಕು, ಸ್ಟ್ಯಾಂಡ್ವರೆಗೂ ನೀರು ತುಂಬಿರಬೇಕು ವೀಕ್ಷಕರೇ. ಹಾಗೆ ಕಾಯಿ ಚುಪ್ಪಿಗೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲ, ಇಲ್ಲಾಂದರೆ ಅದು ಹಿಡಿದು ಬಿಡುತ್ತೆ. ಅದಕ್ಕೋಸ್ಕರ ಈಗ ನಾನು ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ಟ್ಯಾಂಡ್ ಏನಿರುತ್ತಲ್ಲ ಅಲ್ಲಿವರೆಗೂ ನೀರಿರಬೇಕು ವೀಕ್ಷಕರೇ. ತುಂಬ ನೀರು ಬೇಡ. ತುಂಬ ನೀರು ಹಾಕ್ಬಿಟ್ರೆ ಅಂದರೆ ಆಮೇಲೆ ಕಾಯಿ ಚುಪ್ಪು ಒಳಗಡೆ ನೀರು ಹೋಗ್ಬಿಡುತ್ತೆ. ಆವಾಗ ಹಿಟ್ಟೇನಿರುತ್ತಲ್ಲ ಇಡ್ಲಿ ಹಿಟ್ಟು ಅದೆಲ್ಲ ಹೊರಗಡೆ ಬರುತ್ತೆ. ನೋಡಿ ಈ ಥರ ನಾನು ಎಲ್ಲನೂ ಇಡ್ಲಿ ಹಿಟ್ಟನ್ನು ಹಾಕ್ಬಿಟ್ಟು ಪ್ಲೇಟ್ನ ಮುಚ್ಚಿಬಿಟ್ಟು ಹಾಗೆ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಕೊನೆ ಸ್ವಲ್ಪ ನಾನು ಕೊತ್ತಂಬರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಸ್ಟೀಮ್ ಬರ್ತಾ ಇದೆ ಇವಾಗ ಬೇಯ್ತಾ ಇರೋದ್ರಿಂದ. ಪದೇ ಪದೇ ತೆಗಿಲಿಕ್ಕೆ ಹೋಗಬೇಡಿ, ಯಾಕಂತ ಹೇಳಿದ್ರೆ ಸ್ಟೀಮ್ ಇದ್ದರೆ ಅದು ಆದಷ್ಟು ಬೇಗ ಬೇಯುತ್ತೆ. ನೋಡಿ ವೀಕ್ಷಕರೇ, ನೀರಿನ ಅಂಶ ಎಲ್ಲ ಎಷ್ಟು ಕೆಳಗಡೆ ಹೋಗಿದೆ ಅಂಥೇಳಿ. ನಾನೇನು ಸ್ಟ್ಯಾಂಡ್ ಇಟ್ಟಿದ್ನಲ್ಲ ಅದ್ರ ಕೆಳಗಡೆ ಹೋಗಿದೆ. ನೋಡಿ ಈ ರೀತಿ ಚಾಕಲ್ಲಿ ನಾನು ನೋಡ್ತಾ ಇದ್ದೀನಿ, ಯಾಕಂದ್ರೆ ಬೆಂದಿದೆಯೋ ಇಲ್ವಾ ಅಂಥೇಳಿ. ಬೆಂದಿದೆ. ಈಗ ಇದನ್ನು ನಾನು ಒಂದು ಪಾತ್ರೆಗೆ ಹಾರಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಸಡನ್ನಾಗಿ ತೆಗಿಲಿಕ್ಕೆ ಹೋಗ್ಬಿಡಿ, ಹಾರಬೇಕು. ಆರಿದ ನಂತರ ತೆಗೀರಿ. 1 ನಿಮಿಷ 2 ನಿಮಿಷ ಬಿಟ್ಟು ತೆಗೀರಿ. ಇಲ್ಲ ಅಂತ ಹೇಳಿದ್ರೆ ಅದು ನೀಟಾಗಿ ಬರೋಲ್ಲ ಕಾಯಿ ಚುಪ್ಪಿಂದ ಇಡ್ಲಿ. ಹಾಗೆ ನಾನು ಈ ಪಾತ್ರೆಗೆ ನೋಡ್ತಾ ಇದ್ಲಿ ಎಷ್ಟು ಕೆಳಗಡೆ ನೀರು ಹೋಗಿದೆ. ಅಲ್ಲಿ ನಾನೆಲ್ಲ ಅಷ್ಟು ನೀರು ಹಾಕಿದೆ, ಅಷ್ಟು ನೀರು ಖಾಲಿಯಾಗಿದೆ ಕುದ್ದು. ಓಕೆ, ಮತ್ತೆ ಇನ್ನೊಂದು ಸ್ವಲ್ಪ ನೀರು ಕಾಯಲಿಕ್ಕೆ ಇಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಅದು ಇನ್ನೊಂದು ಇಡ್ಲಿ ಆರಬೇಕಲ್ಲ, ಅಲ್ಲಿವರೆಗೂ ಆ ನೀರು ಕಾಯಲಿ. ನೋಡಿ ವೀಕ್ಷಕರೇ, ಈಗ ಇದನ್ನು ನಾನು ಒಂದು ಗ್ಲಾಸಿನಲ್ಲಿ ನೀರು ಹಾಕ್ಕೊಂಡು ಸ್ಪೂನಲ್ಲಿ ಸ್ವಲ್ಪ ಅದಕ್ಕೆ ನೀರು ಹಚ್ಕೊಂಡು ತೆಗಿತಾ ಇದ್ದೀನಿ, ಅಂಟಬಾರ್ದು ಅಂತ ಹೇಳಿ. ನೋಡಿ ವೀಕ್ಷಕರೇ, ಸಾಫ್ಟ್ ಆದ ಇಡ್ಲಿ ರೆಡಿ ಆಗಿದೆ. ನಾವು ತುಂಬ ಸಲ ಇಡ್ಲಿ ಪಾತ್ರೆ ಇಲ್ಲ ಅಂಥೇಳಿ ಮಾಡೋದೇ ಇಲ್ಲ. ಅಂದರೆ ಇಡ್ಲಿ ಬೌಲ್ ಕೂಡ ಇಲ್ಲಪ್ಪ ಇವತ್ತು ಇಡ್ಲಿ ಮಾಡೋದು ಬೇಡ ಅಂದ್ಕೊಳ್ತೀವಿ. ಆ ಟೈಮಲ್ಲಿ ಈ ಟೆಕ್ನಿಕ್ನ ಯೂಸ್ ಮಾಡಿ ವೀಕ್ಷಕರೇ. ನೀವು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಾಯಿ ಚುಪ್ಪನ್ನು ನೀವು ಯೂಸ್ ಮಾಡೋದ್ರಿಂದ. ನೋಡಿ ವೀಕ್ಷಕರೇ, ಎಷ್ಟು ಸಾಫ್ಟಾಗಿದೆ. ಹೋಟೆಲ್ನಲ್ಲಿ ಸಿಗೋ ಥರನೇ ಇಡ್ಲಿ ರೆಡಿ ಆಗಿದೆ. ಮತ್ತು
ನಾನು ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ನೀರು ಕಾಯಲಿಕ್ಕೆ ಏನಿಟ್ಟಿದ್ನಲ್ಲ ಮತ್ತು ಇನ್ನೊಂದು ಸಲ ಇಡ್ಲಿನ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಈಗ ಬೇಗ ಬೇಯುತ್ತೆ, ಯಾಕಂತ ಹೇಳಿದರೆ ನೀರು ಚೆನ್ನಾಗಿ ಕುದ್ದಿದೆಯಲ್ಲ, ಅದಕ್ಕೋಸ್ಕರ ತುಂಬ ಬೇಗ ಬೇಯುತ್ತೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಅಂದರೆ ಪಾತ್ರೆನೂ ಕಾದಿರಲ್ಲ, ನೀರು ಅಷ್ಟು ಕಾದಿರಲ್ವಲ್ಲ, ಆವಾಗಷ್ಟು ಬೇಯೋಲ್ಲ. ಕೊನೆಯಲ್ಲಿ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಫಸ್ಟ್ ಟೈಮ್ ಮಾಡೋದಕ್ಕಿಂತ ಸೆಕೆಂಡ್ ಟೈಮ್ ಮಾಡಿದಾಗ ಇಡ್ಲಿ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬೇಗ ಬೆಂದಿದೆ, ಹಾಗೆ ಉಬ್ಬಿ ಕೂಡ ಬಂದಿದೆ. ಇವಾಗ ಇನ್ನೂ ಅದಕ್ಕೆ ಫಸ್ಟಿಗೆ ಕಂಪೇರ್ ಮಾಡಿದ್ರೆ ಆಗಿದೆ ವೀಕ್ಷಕರೇ. ಈಗ ನೋಡಿ ನೀರು ಕೂಡ ಕಡಿಮೆ ಆಗಿದೆ. ಇದನ್ನು ನಾನು ಮತ್ತೆ ಅದೇ ತಟ್ಟೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತೇಳಿ. ಹೋಟೆಲ್ನಲ್ಲಿ ಸಿಗೋ ಥರನೇ ಸಾಫ್ಟ್ ಆದ ಇಡ್ಲಿ ರೆಡಿ ಆಗಿದೆ ವೀಕ್ಷಕರೇ. ಈ ರೆಸಿಪಿ ನಾನು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವೀಕ್ಷಕರೇ. ನಾನು ಮಾಡಿರೋಂತಹ ಟೆಕ್ನಿಕ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ರೀತಿ ಕೂಡ ನೀವು ಕೂಡ ಮಾಡಿ ನೋಡಿ, ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಾನು ಇದನ್ನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ದಾಲ್ ಸಾಂಬಾರ್ ಜೊತೆಗೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ತೋರಿಸ್ತೀನಿ. ಈಗ ನಾವು ತಿಂತಾ ಇದ್ದರೆ ನೋಡಿ ವೀಕ್ಷಕರೇ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮರೆಯದೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.